ಜರೋಸಾ ಶಾಲೆಯ ವಿವಾದ ಈಗ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಈ ಒಂದು ವಿವಾದ ತಾರಕಕ್ಕೇರ್ತಾ ಇದೆ. ಹಾಗೇನೆ ಯಾರು ಈ ಶಾಲೆ ಮುಂದೆ ಪ್ರತಿಭಟನೆ ನಡೆಸಿದ್ರು, ವೇದವ್ಯಾಸ್ ಕಾಮತ್ ಅಂದ್ರೆ ಶಾಸಕ ವೇದವ್ಯಾಸ್ ಕಾಮತ್ ಅವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೀತು. ಅದನ್ನ ವಿರೋಧಿಸಿ ಈಗ FIR ಅವರ ವಿರುದ್ಧ ದಾಖಲಾಗಿರುವಂಥದ್ದು. ಕೇವಲ ಅವರು ಮಾತ್ರ ಅಲ್ಲ, ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಹಾಗೇನೆ ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪೇಲ್ ಅವರ ವಿರುದ್ಧ ಕೂಡ ಈಗ FIR ದಾಖಲಾಗಿದೆ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮೊಂದಿಗೆ ಶಾಸಕ ವೇದವ್ಯಾಸ್ ಕಾಮತ್ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ನಿಮ್ಮ ವಿರುದ್ಧ ಈಗ FIR ದಾಖಲಾಗಿದೆ. ಏನು ನೀವು ಶಾಲೆಯ ಮುಂದೆ ಹೋಗಿ ಪ್ರತಿಭಟನೆ ನಡೆಸಿ, ನಿಮ್ಮ ನೇತೃತ್ವದಲ್ಲೇ ಪ್ರತಿಭಟನೆ ನಡೆದಿರುವಂಥದ್ದು. ಈಗ ನಿಮ್ಮ ವಿರುದ್ಧ FIR ದಾಖಲಾಗಿದೆ. ಈ ಘಟನೆ ಆದಂಥ 3 ದಿವಸದ ನಂತರ ನಾನು ಶಾಲೆಯ ಪರಿಸರಕ್ಕೆ ಹೋಗಿದ್ದೆ. ನಾನು ಶಾಲೆಯ ಪರಿಸರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿಯ ಹೆತ್ತವರು, ಶಾಲೆಯ ಮಕ್ಕಳು, ಹೆತ್ತವರು ಮತ್ತು ಹಲವಾರು ಜನರು, ಸಾರ್ವಜನಿಕರು, ಒಂದು 300-400 ಜನ ಅಲ್ಲಿ ನಿಂತು, ಶಾಸಕರೇ ಇಲ್ಲಿ ಈ ಘಟನೆ ಆಗಿದೆ, ನೀವು ಬರಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಮುಟ್ಟಿದ್ದೇನೆ. ನನ್ನ ಕ್ಷೇತ್ರದ ಜನತೆ ನನ್ನನ್ನು ಪ್ರತಿಭಟನೆ ಆಗ್ತಾ ಇದೆ, ನೀವು ಬರಬೇಕು, ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅಂತ ಹೇಳುವಂಥ ಸಂದರ್ಭದಲ್ಲಿ ನನ್ನನ್ನು ಕರೆದಾಗ ನಾನು ಪ್ರತಿಭಟನೆಗೆ ಹೋಗಿದ್ದೇನೆ. ಪ್ರತಿಭಟನೆಯನ್ನೇ ಹೋಗಿ ಅಲ್ಲಿ ಆದಂಥ ವಿಚಾರಗಳನ್ನು ಮಕ್ಕಳೊಂದಿಗೆ, ಹೆತ್ತವರೊಂದಿಗೆ ಮತ್ತು ಎಲ್ಲರನ್ನ ತಿಳ್ಕೊಂಡಾಗ ದೇವರಿಗೆ ಅವಹೇಳನೆ ಮಾಡ್ತಾರೆ, ರಾಮರಿಗೆ ಅವಹೇಳನೆ ಮಾಡ್ತಾರೆ ಅಂತ ಹೇಳುವ ದೃಷ್ಟಿಯಲ್ಲಿ ವಿಷಯ ಮಾಹಿತಿ ಗೊತ್ತಾದಾಗ ನಾವು ಹೊರಗಡೆ ನಿಂತು ಪ್ರತಿಭಟನೆ ಮಾಡಿದ್ದೇವೆ. ಪ್ರತಿಭಟನೆ ಮಾಡುವಂಥದ್ದು ಈ ದೇಶದಲ್ಲಿ ಸಂವಿಧಾನದ ವ್ಯವಸ್ಥೆಯಲ್ಲಿ ಅಂಬೇಡ್ಕರ್ ಅವರು ಮತ್ತು ಗಾಂಧೀಜಿಯವರು ಇಂಥ ಮಹನೀಯರು ಕೊಟ್ಟಂಥ ಒಂದು ಅಧಿಕಾರ. ಸಾಮಾನ್ಯ ವ್ಯಕ್ತಿಯಿಂದ ಹಿಡಿದು ಎಲ್ಲ ಜನಪ್ರತಿನಿಧಿಗಳಿಗೆ ಪ್ರತಿಭಟನೆ ಮಾಡುವ ಅಧಿಕಾರ ಇದೆ. ಆ ಪ್ರತಿಭಟನೆ ಮಾಡಿದ್ದಕ್ಕೆ ಇವರು FIR ಮಾಡ್ತಾರೆ ಅಂತೇಳಿ ಆದರೆ, ಹಾಗಾದರೆ ಈ ದೇಶದಲ್ಲಿ ಪ್ರತಿಭಟನೆ ಮಾಡೋದೇ ತಪ್ಪಾ? ನಮ್ಮ ಭಾವನೆಗಳನ್ನು ವ್ಯಕ್ತ ಮಾಡುವುದು ತಪ್ಪಾ ಅಂತ ಹೇಳುವಂಥ ಪ್ರಶ್ನೆ ಬರುತ್ತೆ. ಈಗ ಮಕ್ಕಳನ್ನ ರಾಜಕೀಯವಾಗಿ ಬಳಸ್ಕೊಂಡಿದ್ದೀರಿ, ಅವರಿಗೆ ಪ್ರಚೋದನೆ ನೀಡಿ ಘೋಷಣೆಗಳನ್ನು ಹಾಕಿಸಿದ್ದೀರಿ ಅನ್ನೋ ಆರೋಪ ಇದೆ. ಬೆಳಿಗ್ಗೆ 11 ಗಂಟೆಯಿಂದ ಸಾಯಂಕಾಲ 4:15 ಗಂಟೆ ತನಕ ನಾನು ಅಲ್ಲಿದ್ದೆ. ಶಾಲೆಯ ಆಡಳಿತ ಮಂಡಳಿಯವರನ್ನು ಮಾತಾಡಿಸಬೇಕು ಅಂತೇಳಿ ಪ್ರಯತ್ನ ಪಟ್ಟಾಗ 10-15 ಬಾರಿ ಎಲ್ಲ ಅಧಿಕಾರಿಗಳು ಹೋಗಿ ಅವರನ್ನು ಕರೆದಾಗ ಕೂಡ ಆಡಳಿತ ಮಂಡಳಿಯವರು ಬರಲಿಕ್ಕೆ ಒಪ್ಪದಂಥ ಸಂದರ್ಭ. ಕೊನೆಯದಾಗಿ ಬಂದ ನಂತರ ದೇವರಿಗೆ ಮಾತನಾಡಿದ್ದು ತಪ್ಪು ಅಂತ ಹೇಳುವಂಥ ರೀತಿಯಲ್ಲಿ ನಾನು ಉಲ್ಲೇಖ ಮಾಡಿದಾಗ ಶಾಲೆ ಬಿಟ್ಟಿತು. ಶಾಲೆ ಬಿಟ್ಟು ಮಕ್ಕಳು ಹೊರಗಡೆ ಬಂದರು. ಏನು ಪ್ರತಿಭಟನೆ ಮಾಡಬೇಕಾದ್ರೆ ಬೆಳಿಗ್ಗೆ 10 ಗಂಟೆಗೆ 11 ಗಂಟೆಗೆ ಮಕ್ಕಳನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ಬೋದಿತ್ತಲ್ಲ. ಶಾಲೆ 4 ಗಂಟೆಗೆ ಬಿಟ್ಟಿತು. 4 ಗಂಟೆಗೆ ಬಿಟ್ಟ ನಂತರ ಶಾಲೆ ಮಕ್ಕಳು ಹೊರಗಡೆ ಬಂದರು. ಮಕ್ಕಳ ಭಾವನೆಗಳು, ಮಕ್ಕಳು ವಿಡಿಯೋದಲ್ಲಿ ಮಾಧ್ಯಮದ ಎದುರುಗಡೆ ಮಾತನಾಡಿದ್ದನ್ನು ನೀವು ಕಂಡಿದ್ದೀರಿ. ಮಕ್ಕಳ ಮನಸ್ಸು, ಮಕ್ಕಳು ಅಂತ ಹೇಳಿದ್ರೆ ದೇವರಿಗೆ ಸ್ವರೂಪ. ಮಕ್ಕಳು ಈ ಶಾಲೆಗಳಲ್ಲಿ ಈ ರೀತಿ ಆಗ್ತಾ ಇರುವಂಥದ್ದು, ದೇವರಿಗೆ ಅವಹೇಳನೆ, ನಾಗನಿಗೆ ಅವಹೇಳನೆ ಎಲ್ಲ ಮಾಡ್ತಾ ಇರುವಂಥದ್ದು ಮಕ್ಕಳು ಮಾಧ್ಯಮದಲ್ಲಿ ಎದುರುಗಡೆ ಮಾತಾಡುವಂಥದ್ದನ್ನು ಕಂಡಾಗ ಮಕ್ಕಳಿಗೆ ಏನೋ ದುಃಖವಾಗಿ ಮಕ್ಕಳು ಪ್ರತಿಭಟನೆ ರೀತಿಯಲ್ಲಿ, ಒಂದು ರೀತಿಯಲ್ಲಿ ಜೈ ಶ್ರೀರಾಮ್ ಅಂತ ಹೇಳುವಂಥದ್ದು ಕೂಗುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಆ ಗೇಟಿನ ಎದುರುಗಡೆ ಜೈ ಶ್ರೀರಾಮ್ ಅಂತ ಹೇಳುವಂಥದ್ರಲ್ಲಿ ಏನು ತಪ್ಪಿದೆ ಅಂತ ನಾನು ಕೇಳಲಿಕ್ಕೆ ಬಯಸಲ್ಲ. ಮಕ್ಕಳಿಗೆ ಅಲ್ಲಿ ಒಂದು ಕಡೆ ಸೇರಿಸ್ಕೊಂಡು ಜೈಕಾರ ಹಾಕ್ಸಿರುವಂಥದ್ದು ತಪ್ಪಲ್ವಾ? ಮಕ್ಕಳನ್ನು ಸೇರಿಸ್ಕೊಂಡದ್ದು ನಾನಲ್ಲ, ಮಕ್ಕಳಾಗಿ ಹೊರಗಡೆ ಬಂದದ್ದು. ಮಕ್ಕಳಾಗಿ ಹೊರಗಡೆ ಬಂದದ್ದು ಅವರು ಶಾಲೆ ಬಿಟ್ಟದ್ದು ಯಾಕಾಗಿದ್ರೆ? ಶಾಲೆ ಬಿಟ್ಟು ಗೇಟಿನ ಹತ್ರ ಬಂದದ್ದು. ನಾನು ಗೇಟಿನ ಹತ್ರ ಇದ್ದೆ, ನಾನು ಶಾಲೆ ಒಳಗಡೆ ಹೋಗಲಿಲ್ಲ. ಮಕ್ಕಳು ಎಲ್ಲರೂ ಹೊರಗಡೆ ಬಂದಿದ್ದರು. ಮಕ್ಕಳು ಹೊರಗಡೆ ಬಂದಾಗ ಮಕ್ಕಳ ಭಾವನೆಗಳು, ಅವರು ಹೊರಗಡೆ ಬರ್ತಾ ಇರುವಾಗಲೇ ಜೈ ಶ್ರೀರಾಮ್ ಅಂತೇಳಿ ಕೂಗ್ತಲೇ ಗೇಟ್ನಿಂದ ಬಂದದ್ದು ಮಾಧ್ಯಮದಲ್ಲಿ ಕಂಡಿದ್ದೇವೆ. ಗೇಟ್ನ ಹತ್ರ ಬರುವಾಗಲೇ ಜೈ ಶ್ರೀರಾಮ್ ಅಂತ ಕೂಗ್ತಾ ಬರುವಂಥ ಮಕ್ಕಳು, ಆವಾಗ ಮಕ್ಕಳ ಭಾವನೆಗಳನ್ನು ಕಂಡಾಗ ನಾನು ಮಕ್ಕಳೊಂದಿಗೆ ಸೇರಿಕೊಂಡಿದ್ದು ಹೌದು. ಪರಿಣಾಮಕಾರಿಯಾಗಿ ಯಾವುದನ್ನೇ ಮಾಡಿಲ್ಲ. ಜೈ ಶ್ರೀರಾಮ್ ಅಂತೇಳಿ ಎಲ್ಲೋ ಒಂದು ಕಡೆ ಎದ್ದು ನಿಂತು ಮಾತನಾಡುವಂಥದ್ದು ತಪ್ಪು ಅಥವಾ ಪ್ರಚೋದನಕಾರಿ ಅಥವಾ ರಾಜಕೀಯ ಅಂತ ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ, ಜೈ ಶ್ರೀರಾಮ ಏನು, ರಾಜಕೀಯ ಏನು ಅಂತೇಳಿ ನಾನು ಕೇಳಿಕ್ಕೆ ಬಯಸ್ತೇನೆ. ಜೈ ಶ್ರೀರಾಮ ಅಂದ್ರಲ್ಲಿ ಯಾವುದ್ರ ರಾಜಕೀಯ ಇದೆ? ಸಾಮಾನ್ಯ ಜ್ಞಾನ ಬೇಕಲ್ಲ. ಮತ್ತು ಎಲ್ಲೋ ಒಂದು ಕಡೆ ಸತ್ಯಶೋಧನೆ ಅಂತ ಹೇಳುವಂಥ ರೀತಿಯಲ್ಲಿ 10 ಕಾಂಗ್ರೆಸ್ ಕೃಪಾ ಪೋಷಿತ ಸಂಘ ಸಂಸ್ಥೆಗಳು ಕೇವಲ ಶಾಲೆಯವರ ಹತ್ರ ಹೋಗಿ ಮಾಹಿತಿ ಕೇಳ್ತಾರೆ. ಯಾಕೆ ಮಕ್ಕಳ ಹತ್ರ ಕೇಳ್ತಾ ಇಲ್ಲ ನೀವು? ಯಾಕೆ ನೀವು ಮಕ್ಕಳ ಹೆತ್ತವ್ರ ಹತ್ರ ಕೇಳ್ತಾ ಇಲ್ಲ? ಒಂದು 100 ಮಕ್ಕಳ ಹತ್ರ ಕೇಳಿ, ಹಳೆ ವಿದ್ಯಾರ್ಥಿಗಳ ಹತ್ರ ಕೇಳಿ, ಇಲ್ಲಿ ಈ ರೀತಿಯ ಘಟನೆಗಳು ಈ ಹಿಂದೆ ಆಗಿದೆಯೋ ಕೇಳಿ. ಅದನ್ನು ಕೇಳಿ ನೀವು ತಗೊಳ್ಬೇಕಾದಂಥ ನಿರ್ಣಯಗಳು ತೆಗೆದುಕೊಳ್ಬೇಕು ಅಂತ ಹೇಳೋದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಸರ್ಕಾರದಿಂದ ಒಂದು ವರ್ಗಾವಣೆ ಇದಾಗ್ತಾ ಇದೆ, ಯಾಕಂದರೆ DDP ಅವರನ್ನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇನ್ನೊಂದು FIR ಅಲ್ಲಿ ಸಿಸ್ಟರ್ ಪ್ರಭಾ ಈ ರೀತಿಯ ಯಾವುದೇ ಒಂದು ಅವಮಾನ ಮಾಡಿಲ್ಲ ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ FIR ಅಲ್ಲಿ. ನೋಡಿ, FIR ಇವರು ಕೊಟ್ಟ ಹಾಗೆ ಮಾಡ್ತಾರೆ. FIR ಯಾರು ಹೇಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಅದೇ ಪ್ರಕಾರ FIR ಮಾಡುವಂಥದ್ದು. FIR ಅಲ್ಲಿ ಅವರು ಹಾಕಿದಂಥ ವಿಚಾರಗಳು, ಹಾಗಾದರೆ FIR ನಲ್ಲಿ ಹಾಗೆ ಅವರು ಕೊಟ್ಟದ್ದು ಆ ರೀತಿ ಆಗಿಲ್ಲ ಅಂತ ಹೇಳಿದ್ರೆ ಮಕ್ಕಳು ಹೇಳ್ತಾ ಇರೋದು ಸುಳ್ಳ? 100 ಮಕ್ಕಳುಗಳು ಮಾಧ್ಯಮದಲ್ಲಿ ಬಂದು ಹೇಳಿದ್ದು ಸುಳ್ಳು. ಹಾಗಾದರೆ
ಒಂದು ಮಕ್ಕಳು ಇಬ್ಬರು ಮಕ್ಕಳು ಹೇಳಿದ್ರು, ನೂರಾರು ಮಕ್ಕಳಿಗೆ ಹೆದರಿಕೆ ಇರ್ತದೆ ಟೀಚರ್ಸ್ಗಳಿದ್ದು. ಆ ಶಾಲೆಯಲ್ಲಿ ನಾಳೆ ಅವರನ್ನು ಹೊರಗಡೆ ಹಾಕ್ತಾರೆ, ಇನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಇದೆಲ್ಲ ಹೆದರಿಕೆ ಇದ್ದುಕೊಂಡು ಕೂಡ ಆ ಮಕ್ಕಳು ಎದುರುಗಡೆ ಮಾಧ್ಯಮದ ಎದುರುಗಡೆ ಬಂದಿದ್ದಾರೆ ಅಂತ ಹೇಳಿದ್ರೆ ಸತ್ಯಾಸತ್ಯತೆಯನ್ನು ಅವರು ತಿಳ್ಕೊಂಡಿದ್ದಾರೆ. ಆದ ಕಾರಣ ಅವರು ಇದನ್ನೆಲ್ಲ ಒಂದು ವಿಚಾರಗಳು ನಾವು ತಿಳ್ಕೊಳ್ಬೇಕಾದದ್ದು ಏನು ಅಂತ ಹೇಳಿದ್ರೆ, ಇವತ್ತು ಮಕ್ಕಳು ಅವರ ಭಾವನೆಗಳು ಒಂದು ರೀತಿಯಲ್ಲಿ ಬ್ಲಾಸ್ಟ್ ಆಗಿದೆ, ಮಕ್ಕಳ ದುಃಖಗಳು ಬ್ಲಾಸ್ಟ್ ಆಗಿದೆ. ಆ ದುಃಖಗಳು ಬ್ಲಾಸ್ಟ್ ಆದಾಗ ನಾನು ಮಕ್ಕಳೊಟ್ಟಿಗೆ ಅಥವಾ ಅವರ ಹೆತ್ತವರೊಟ್ಟಿಗೆ ಇರಬೇಕಾಗುತ್ತೆ ಬಿಟ್ಟರೆ ನಾನು ಶಿಕ್ಷಣ ಸಂಸ್ಥೆ ಒಂದು ಟೀಚರ್ ಒಟ್ಟಿಗೆ ತಪ್ಪು ಮಾಡಿದಂಥ ವ್ಯಕ್ತಿಯೊಂದಿಗೆ ನಿಲ್ಲಕ್ಕಾಗಲ್ಲ. ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವಾಗಲೂ ತಪ್ಪು ಮಾಡಿದಂಥ ವ್ಯಕ್ತಿಯೊಂದಿಗೆ ನಿಲ್ಲಕ್ಕೆ ನಾವು ಸಾಧ್ಯನೇ ಇಲ್ಲ. ನಾವು ಏಕಾಏಕಿ DDP ಅವರನ್ನ ವರ್ಗಾವಣೆ ಮಾಡಿ ಏಕಾಏಕಿ DDPಯನ್ನು ವರ್ಗಾವಣೆ ಮಾಡಿದ್ದು ಏನು ಅಂತ ಹೇಳಿದ್ರೆ, ಇದರಲ್ಲಿ ಕಾಂಗ್ರೆಸ್ನವರ ಭಾಳ ದೊಡ್ಡ ಕೈವಾಡ. ಯಾಕೆ ಅಂತ ಹೇಳಿದ್ರೆ, ಈಗ DDP ಅವರು ಸತ್ಯಶೋಧನೆಯ ಒಂದು ರೀತಿಯಲ್ಲಿ ಮಕ್ಕಳ ಹೆತ್ತವರನ್ನೆಲ್ಲರನ್ನ ಕರೆದು ಎನ್ಕ್ವೈರಿ ಮಾಡ್ತಾರೆ, ಟೀಚರನ್ನು ಎನ್ಕ್ವೈರಿ ಮಾಡ್ತಾರೆ. ಮಕ್ಕಳು 50 ಜನ ಎನ್ಕ್ವೈರಿ ಮಾಡಿದಾಗ ಮಕ್ಕಳು ಇದನ್ನೆಲ್ಲ ಸತ್ಯ ಅಂತ ಹೇಳುವಾಗ ಎಲ್ಲೋ ಒಂದು ಕಡೆ ಈ ಸಂಸ್ಥೆಯಲ್ಲಿ ಈ ರೀತಿ ಆದದ್ದು ಸರಿ ಆಗ್ತಾ ಇದೆ ಅಂತೇಳಿ ಅವರು ರಿಪೋರ್ಟ್ ಕೊಡ್ತಾರೆ. ಆಗ್ತಾ ಇದೆ ಅಂತೇಳಿ ರಿಪೋರ್ಟ್ ಕೊಟ್ಟರೆ ಈ ಶಾಲೆಗೆ ಮತ್ತು ಈ ಟೀಚರಿಗೆ ನೆಗೆಟಿವ್ ಆಗುತ್ತೆ. ಈ ಟೀಚರ್ ಶಾಲೆಗೆ ನೆಗೆಟಿವ್ ಆದರೆ ಕಾಂಗ್ರೆಸ್ನವರಿಗೆ ತೊಂದರೆ ಆಗುತ್ತೆ, ಅವರ ಸರ್ಕಾರ. ಇದಕ್ಕಾಗಿ ಆ ಒಂದು DDPಯನ್ನು ಟ್ರಾನ್ಸ್ಫರ್ ಮಾಡಿ ಹೊಸಬರನ್ನು ತಂದರು. ಈಗ ಅವರು ಹೊಸ DDP ಇನ್ನೂ ಸಹ ಬಂದು ಜಾಯ್ನ್ ಆಗಿಲ್ಲ. ಈಗಲೇ ಹೇಳ್ತೇನೆ, ಹೊಸ DDP ಬಂದು ಈ ಟೀಚರ್ ಆ ರೀತಿ ಹೇಳಿಲ್ಲ ಅಂತೇಳಿ ರಿಪೋರ್ಟ್ ಕೊಡ್ತಾರೆ ನೋಡಿ. ಈಗ ನಾಳೆ ಇದು ಮೊದಲೇ ಪೂರ್ವ ನಿಯೋಜಿತವಾದಂಥ ವಿಚಾರಗಳು. ಅವರನ್ನು ಟ್ರಾನ್ಸ್ಫರ್ ಮಾಡಿ ಹೊಸಬರನ್ನು ತಂದು ಹೊಸ ಒಂದು ಆದೇಶಗಳನ್ನು ಕೊಡ್ತಾರೆ. ಈ ರೀತಿ ಆಗಲೇ ಇಲ್ಲ ಅಂತೇಳುವ ರೀತಿಯಲ್ಲಿ ಆದೇಶವನ್ನು ಕೊಟ್ಟು ಮಕ್ಕಳು ತಪ್ಪು ಅಂತೇಳುವಂಥದ್ದು ಮಾಡಲಿಕ್ಕೆ ಇವತ್ತು ಅವರು ಹೊರಟಿದ್ದಾರೆ. ನಿಮ್ಮ ವಿರುದ್ಧ FIR ದಾಖಲಾಗಿದೆ, ಮುಂದಿನ ನಡೆ ಏನಾಗುತ್ತೆ? ನೋಡಿ, ಕಾನೂನು ವತಿಯಿಂದ ಏನೆಲ್ಲ ನಾವು ಮಾಡಬೇಕು ಅದನ್ನು ಮಾಡಿಕೊಡ್ತೇವೆ. ಸಹಜವಾಗಿ ಒಂದು ಶಾಸಕರ ಮೇಲೆ ಪ್ರತಿಭಟನೆ ಮಾಡಿದ್ದಕ್ಕಾಗಿ FIR ಮಾಡ್ತೀರಿ ಅಂತೇಳಿ ನಾನು ಅಲ್ಲಿ ಹೋಗಿ ಕಲ್ಲೊಡಿಲಿಲ್ಲ, ನಾನು ಯಾವುದೇ ಅಹಿತಕರ ಘಟನೆಯನ್ನು ನಡೆಸಿಲ್ಲ, ನಾನು ಯಾರ ಮೈ ಕೈ ಹಿಡಿದುಕೊಂಡು ಅಲ್ಲಿ ಗೇಟ್ ಪುಡಿ ಮಾಡಿಸೋದು ಇಂಥದ್ದೇನು ಮಾಡಿಲ್ಲ. ಗೇಟಿನ ಹೊರಗಡೆ ಮ್ಯಾನೇಜ್ಮೆಂಟ್ನವರು ರಾಮನಿಗೆ ಅವೇಳನೆ ಮಾಡಿದ್ದಕ್ಕಾಗಿ ನಾನು ಅವ್ರ ಹತ್ರ ಖಡಖಂಡಿತವಾಗಿ ಅವರನ್ನು ತರಾಟೆಗೆ ಎತ್ತಿಕೊಂಡಿದ್ದೇನೆ. ರಾಮನನ್ನು ಅವೇಳನೆ ಮಾಡಿದಾಗ ತರಾಟೆ ತೆಗೆದುಕೊಂಡದ್ದು ತಪ್ಪು ಸರಿ ಅಂತ ಹೇಳುವಂಥದ್ದು ಆಲೋಚನೆಯನ್ನು ಯಾರಾದರೂ ಮಾಡಿ ನೋಡಿ. ರಾಮನನ್ನು ಅವೇಳನೆ ಮಾಡಿದರೆ ಒಂದು ಜನಪ್ರತಿನಿಧಿಯಾಗಿ ನಾನು ರಾಮಭಕ್ತನಾಗಿ ನಾನು ಅದನ್ನು ತರಾಟೆಗೆ ಎತ್ತಿಕೊಂಡದ್ದು ನನ್ನ ಇದರ ಪ್ರಕಾರ ಸರಿಯೇ ಆಯಿತು. ಅದರ ನಂತರ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾನು ಪ್ರತಿಭಟನೆ ಮಾಡಿದ್ದೇನೆ. ಆ ಹೆತ್ತವರು ನನಗೆ 10 ಕಾಲ್ ಮಾಡಿದ್ದಾರೆ, ಶಾಸಕರು ನೀವು ಬನ್ನಿ ಅಲ್ಲಿಗೆ. ಘಟನೆ ಆದಂಥ 3ನೇ ದಿವಸ ನಾನು ಅಲ್ಲಿ ಮುಟ್ಟಿದ್ದು ಈ ವಿವಶಕ್ಕೆ. ಹಾಗಿರುವಾಗ 3ನೇ ದಿವಸ ಅವರು ಅಲ್ಲಿ ಪ್ರತಿಭಟನೆ ಮಾಡ್ತಿರುವಾಗ ನನ್ನನ್ನು ಕರೆದಿದ್ದಾರೆ. ನಾನು 3ನೇ ದಿವಸ ಪ್ರತಿಭಟನೆ ಆದಾಗ ಅಲ್ಲಿ ಹೋಗಿದ್ದೀನಿ. ಹೋದಾಗ ಸತ್ಯ ತಿಳ್ಕೊಂಡು ನಾನು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀನಿ. ಪ್ರತಿಭಟನೆಯಲ್ಲಿ ಭಾಗಿಯಾಗುವಾಗ ಸಹಜವಾಗಿ ಪ್ರತಿಭಟನೆಯಲ್ಲಿ ಭಾರತ್ ಮಾತಾ ಕಿ ಜೈ ಅಥವಾ ಜೈ ಶ್ರೀರಾಮ್ ಇದೆಲ್ಲ ಬಂದೇ ಬರುತ್ತೆ. ಇದನ್ನೆಲ್ಲ ಬಂದಾಗ ಅದು ಎಲ್ಲೋ ಒಂದು ಕಡೆ ಜೈ ಶ್ರೀರಾಮ್ ಅಂತ ಹೇಳುವಂಥದ್ದು ಮಕ್ಕಳಿಗೆ ರಾಜಕೀಯವಾಗಿ ಬಳಸ್ಕೊಂಡಿದ್ದಾರೆ. ಅದು ಜೈ ಶ್ರೀರಾಮಲ್ಲಿ ಏನು ರಾಜಕೀಯ ಇದೆ ಅಂತ ಇದು ಹೇಳಬೇಕು. ಹಾಗಾಗಿ ಇದನ್ನು FIR ಮಾಡಿದ್ದಾರೆ. FIR ಮಾಡಿದ್ದು ಎಲ್ಲೋ ಒಂದು ಕಡೆ ಈ ರೀತಿ ಪ್ರತಿಭಟನೆ ಮಾಡುವಂಥ ವ್ಯಕ್ತಿಗಳನ್ನು ಮಟ್ಟ ಹಾಕಬೇಕು. ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ನವರ ತಪ್ಪನ್ನು ಎತ್ತಿ ಹಿಡಿದಾಗ ಅದನ್ನು ಮಟ್ಟ ಹಾಕಬೇಕು ಅಂತ ಹೇಳುವಂಥ ಚಿಂತನೆ ಇವರದು. ಇದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗಳಲ್ಲಿ ಸಂವಿಧಾನ ವಿರೋಧಿ ಕೃತ್ಯ ಅಂತೇಳಿ ನಾನು ಹೇಳಿ ಬಯಸ್ತಾ ಇದ್ದೇನೆ. ಧನ್ಯವಾದ. ಇದು ಶಾಸಕ ವೇದವ್ಯಾಸ್ ಕಾಮತ್ ಅವರ ಮಾತು. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಶೀರ್ಷಿಕಾ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.